ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ನಾವೀಗ ಇರಾವತಿ 9ನೇ ಕ್ಲಾಸ್ R3 ಸಂಸ್ಕೃತದ ಪಠ್ಯ ಪುಸ್ತಕದ ಅಧ್ಯಯನವನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಈಗ 2ನೇ ಪಾಠವಾದಂತಹ ಮಾತಾಮಹ್ಯಾಹ ಉಪನೇತ್ರಂ ಅಂದ್ರೆ ನನ್ನ ಅಜ್ಜಿ ಅಂತಂದ್ರೆ ತಾಯಿಯ ಕನ್ನಡಕ, ಉಪನೇತ್ರ ಅಂದ್ರೆ ಕನ್ನಡಕ ಅಂತ ಹೇಳಿ. ಈ ವಿಡಿಯೋನಲ್ಲಿ ಈ ಪಾಠದ ಕನ್ನಡ ವಿವರಣೆಯನ್ನ ನಾವೀಗ ನೋಡೋಣ. ಮೊದಲಿಗೆ ಒಂದು ಸಣ್ಣ ಪೀಠಿಕೆ ಇದೆ. ವಸ್ತುಗಳನ್ನು ತಮ್ಮ ನಿಗದಿತ ಸ್ಥಳಗಳಲ್ಲಿ ಇಡುವುದು ಸೂಕ್ತ. ಕೆಲವೊಮ್ಮೆ ಬೇಜವಾಬ್ದಾರಿತನದಿಂದ ಒಂದು ಅವಶ್ಯಕವಾದ ವಸ್ತುವು ಸಿಗದೆ ಹೋಗಬಹುದು. ಆಗ ನಾವು ತಾಳ್ಮೆಯಿಂದ ಹುಡುಕುತ್ತೇವೆ ಹಾಗೂ ನಮ್ಮ ಪರಿವಾರದವರ ಸಹಾಯವನ್ನು ಕೋರುತ್ತೇವೆ. ಈ ಹಾಸ್ಯಮಯ ಕಥೆಯಲ್ಲಿ ರಮೆಯು ತನ್ನ ಅಜ್ಜಿಯ ಕನ್ನಡಕವನ್ನು ಹುಡುಕುತ್ತಾಳೆ. ಈಗ ಪಾಠ ಪ್ರಾರಂಭ ಆಗತ್ತೆ. ಏಷಾ ರಮಾಯಾಹ ಮಾತಾಮಹಿ ಅಸ್ತಿ. ಇವರು ರಮೆಯ ಅಜ್ಜಿ ಅಂದ್ರೆ ತಾಯಿ. ರಮಾಯಾಹ ಮಾತಾಮಹಿ ಸರ್ವದಾ ಉಪನೇತ್ರಂ ಧಾರಯತಿ. ರಮೆಯ ಅಜ್ಜಿಯು ಯಾವಾಗಲೂ ಕನ್ನಡಕವನ್ನ ಹಾಕಿಕೊಳ್ಳುತ್ತಾರೆ. ಮಾತಾಮಹ್ಯಾಹ ಪುಸ್ತಕಾನಾಂ ಪಠನೆ ಅಭಿರುಚಿ ಅಸ್ತಿ. ಅಜ್ಜಿಗೆ ಪುಸ್ತಕಗಳನ್ನು ಓದುವುದರಲ್ಲಿ ಅಭಿರುಚಿ ಅಥವಾ ಆಸೆ ಇದೆ. ಮಾತಾಮಹಿ ಪ್ರತಿದಿನಂ ಪ್ರಾತಃ ವಾರ್ತಾಪತ್ರಂ ಪಠತಿ. ಅಜ್ಜಿಯು ಪ್ರತಿದಿನವೂ ಬೆಳಗಿನ ಸಮಯದಲ್ಲಿ ದಿನಪತ್ರಿಕೆಯನ್ನ ಓದುತ್ತಾರೆ. ಏಕಸ್ಮಿನ್ ದಿನೇ ಮಾತಾಮಹಿ ಪ್ರಾತಃ ಏವ ರಮಾಂ ಉತ್ಥಾಪಯಿತುಂ ಪ್ರಯಾಸಂ ಅಕರೋತ್. ಒಂದು ದಿನ ಬೆಳಗಿನ ಸಮಯದಲ್ಲಿಯೇ ಅಜ್ಜಿಯು ರಮೆಯನ್ನು ಎಬ್ಬಿಸಲು ಪ್ರಯತ್ನ ಪಟ್ಟರು. ಮಾತಾಮಹಿ ಉಪನೇತ್ರಂ ನ ಲಭತೆ ಸ್ಮ. ಅಜ್ಜಿಗೆ ಕನ್ನಡಕವು ಸಿಕ್ಕಿರಲಿಲ್ಲ. ಉಪನೇತ್ರಂ ವಿನ ಮಾತಾಮಹಿ ಕಷ್ಟಂ ಅನುಭವತಿ ಸ್ಮ. ಕನ್ನಡಕವಿಲ್ಲದೆ ಅಜ್ಜಿಯು ಕಷ್ಟವನ್ನು ಅನುಭವಿಸುತ್ತಿದ್ದರು. ಸಾ ಅವಶ್ಯಕಾನಿ ವಸ್ತೂನಿ ಅನ್ವೇಷ್ಟುಂ ಸಮರ್ಥ ನ ಆಸೀತ್. ಅವರಿಗೆ ಅವಶ್ಯಕವಾದ ವಸ್ತುಗಳನ್ನು ಹುಡುಕಲು ಆಗುತ್ತಿರಲಿಲ್ಲ. ರಮಾ ಗಾಢ ನಿದ್ರಾಯಾಮ್ ಆಸೀತ್. ರಮೆಯು ಗಾಢ ನಿದ್ರೆಯಲ್ಲಿ ಇದ್ದಳು. ಸಾ ನಿದ್ರಾಂ ನ ತ್ಯಜತಿ ಸ್ಮ. ಅವಳು ನಿದ್ರೆಯನ್ನು ಬಿಡಲಿಲ್ಲ. ಮಾತಾಮಹಿ ರಮಾಂ ಅತಿ ಸ್ನೇಹೇನ ಉತ್ಥಾಪಿತವತಿ. ಅಜ್ಜಿಯು ಬಹಳ ಸ್ನೇಹಪೂರ್ವಕವಾಗಿ ರಮೆಯನ್ನ ಎಬ್ಬಿಸಿದರು. ಮುಂದಕ್ಕೆ ಸಾ ರಮಾಂ ಉಪನೇತ್ರಂ ಅನ್ವೇಷ್ಟುಂ ಉಕ್ತವತಿ. ಅವರು ರಮೆಯನ್ನ ಕನ್ನಡಕವನ್ನು ಹುಡುಕಲು ಹೇಳಿದರು. ರಮಾ ನಿದ್ರಾಯಾಮೇವ ಉಪನೇತ್ರಂ ಅನ್ವೇಷ್ಟುಂ ಆರಭತ. ರಮೆಯು ನಿದ್ರೆಯ ಸ್ಥಿತಿಯಲ್ಲಿಯೇ ಕನ್ನಡಕವನ್ನು ಹುಡುಕಲು ಮುಂದಾದಳು. ಸಾ ಉಪಧಾನಾನಾಂ ಅಧಃ ಉಪನೇತ್ರಂ ಅನ್ವಿಷ್ಟವತಿ. ಅವಳು ತಲೆದಿಂಬುಗಳ ಕೆಳಗೆ ಕನ್ನಡಕವನ್ನ ಹುಡುಕಿದಳು. ಮಾತಾಮಹಿ ಬಹುವಾರಂ ತತ್ರ ಉಪನೇತ್ರಂ ಸ್ಥಾಪಯತಿ ಸ್ಮ. ಅಜ್ಜಿಯು ಅನೇಕ ಬಾರಿ ಅಲ್ಲಿ ಕನ್ನಡಕವನ್ನ ಬಿಟ್ಟಿರುತ್ತಿದ್ದರು. ಉಪನೇತ್ರಂ ಉಪಧಾನಾನಾಂ ಅಧಃ ನ ಲಬ್ಧಂ. ತಲೆದಿಂಬುಗಳ ಕೆಳಗೆ ಕನ್ನಡಕವು ಸಿಗಲಿಲ್ಲ. ಮಾತಾಮಹಿ ರಮಾಂ ಸಮಯಂ ಪೃಚ್ಛತಿ ಸ್ಮ. ಅಜ್ಜಿಯು ರಮೆಯನ್ನ ಸಮಯವನ್ನ ಟೈಮ್ ಎಷ್ಟು ಅಂತ ಕೇಳಿದ್ರು. ರಮಾ ಅವದತ್. ರಮೆಯು ಹೇಳಿದಳು, ಲಘು ಸೂಚಿಕಾ ಪಂಚಮೇ ಅಂಕೆ. ಚಿಕ್ಕ ಮುಳ್ಳು 5ರಲ್ಲಿ ಇದೆ. ದೀರ್ಘ ಸೂಚಿಕಾ ಷಷ್ಠೇ ಅಂಕೆ ಚ ಅಸ್ತಿ. ಉದ್ದದ ಮುಳ್ಳು 6ರಲ್ಲಿ ಇದೆ ಎಂದು. ಪ್ರಾಯಶಃ ಸಾರ್ಧ ಪಂಚವಾದನ ಸಮಯ ಆಸೀತ್. ಪ್ರಾಯಶಃ 5:30 ಸಮಯ ಬೆಳಿಗ್ಗೆ ಇರಬೇಕು.
ಮಾತಾಮಹ್ಯ ವಾರ್ತಾಪತ್ರಂ ಪಠನೀಯಂ ಆಸೀತ್. ಅಜ್ಜಿಯು ದಿನಪತ್ರಿಕೆಯನ್ನು ಓದಬೇಕಿತ್ತು. ಅಜ್ಜಿಯಿಂದ ದಿನಪತ್ರಿಕೆ ಓದುವ ಸಮಯವಾಗಿತ್ತು. ಭ್ರಮಣಾಯ ಚ ಗಂತವ್ಯಮಾಸೀತ್. ಸುತ್ತಾಡಲು ಹೋಗಬೇಕಿತ್ತು. ರಮಾ ಮಾತಾಮಹ್ಯಾಃ ಉತ್ಪೀಠಿಕಾಯಾಂ ಪುಸ್ತಕಾನಾಂ ಮಧ್ಯೆ ಉಪನೇತ್ರಂ ಅನ್ವಿಷ್ಟವತಿ. ರಮೆಯು ಅಜ್ಜಿಯ ಮೇಜಿನ ಮೇಲೆ ಪುಸ್ತಕಗಳ ಮಧ್ಯದಲ್ಲಿ ಕನ್ನಡಕವನ್ನ ಹುಡುಕಿದಳು. ಮಾತಾಮಹಿ ಉತ್ಪೀಠಿಕಾಯಾಂ ಸ್ಥಿತ್ವಾ ವಾರ್ತಾಪತ್ರಂ ಪುಸ್ತಕಾನಿ ಚ ಪಠತಿ. ಅಜ್ಜಿಯು ಮೇಜಿನ ಮೇಲೆ ಇದ್ದ, ಮೇಜು ಅಂದ್ರೆ ಟೇಬಲ್ ಮೇಲಿದ್ದ ದಿನಪತ್ರಿಕೆಯನ್ನು ಪುಸ್ತಕಗಳನ್ನು ಓದುವರು. ಪ್ರಾಯೇಣ ಸಾ ಪುಸ್ತಕಾನಾಂ ಮಧ್ಯೆ ಉಪನೇತ್ರಂ ತ್ಯಜತಿ. ಪ್ರಾಯಶಃ ಪುಸ್ತಕಗಳ ಮಧ್ಯದಲ್ಲಿ ಕನ್ನಡಕವನ್ನ ಬಿಟ್ಟಿರಬಹುದು ಅಂತ ಹೇಳಿ ಒಂದು ಸಂಗತಿ. ಉಪನೇತ್ರಂ ಉತ್ಪೀಠಿಕಾಯಾಂ ನ ಆಸೀತ್. ಕನ್ನಡಕವು ಮೇಜಿನ ಮೇಲೆ ಇರಲಿಲ್ಲ. ರಮಾ ಉಪನೇತ್ರಂ ಸ್ನಾನಾಗಾರೆ ಅನ್ವಿಷ್ಟವತಿ. ರಮೆಯು ಕನ್ನಡಕವನ್ನ ಸ್ನಾನದ ಮನೆಯಲ್ಲಿ ಹುಡುಕಿದಳು. ಸ್ನಾನಾಗಾರೆ ಬಹೂನಿ ವಸ್ತ್ರಾಣಿ ಆಸನ್. ಸ್ನಾನದ ಮನೆಯಲ್ಲಿ ಅನೇಕ ಬಟ್ಟೆಗಳು ಇದ್ದವು. ಮಾತಾಮಹಿ ಯದಾ ಕದಾ ಉಪನೇತ್ರಂ ಸ್ನಾನಾಗಾರೆ ತ್ಯಜತಿ ಸ್ಮ. ಅಜ್ಜಿಯು ಆಗಾಗ ಕನ್ನಡಕವನ್ನ ಸ್ನಾನದ ಮನೆಯಲ್ಲಿ ಬಿಟ್ಟಿದ್ದು ಉಂಟು. ಉಪನೇತ್ರಂ ಸ್ನಾನಾಗಾರೆ ಅಪಿ ನ ಆಸೀತ್. ಕನ್ನಡಕವು ಸ್ನಾನದ ಮನೆಯಲ್ಲಿಯೂ ಇರಲಿಲ್ಲ. ರಮಾ ಉಪನೇತ್ರಂ ಅಂಗಣೆ ಅನ್ವಿಷ್ಟವತಿ. ರಮೆಯು ಕನ್ನಡಕವನ್ನ ಅಂಗಳದಲ್ಲಿ ಹುಡುಕಿದಳು. ಅಂಗನೆ ಬಹೂನಿ ವಸ್ತೂನಿ ಆಸನ್. ಅಂಗಳದಲ್ಲಿ ಅನೇಕ ವಸ್ತುಗಳು ಇದ್ದವು. ಮಾತಾಮಹಿ ಪ್ರಾಯ ಅಂಗಣೆ ಖಟ್ವಾಯಾಂ ಉಪನೇತ್ರಂ ತ್ಯಜತಿ ಸ್ಮ. ಅಜ್ಜಿಯು ಪ್ರಾಯಶಃ ಅಂಗಳದಲ್ಲಿ ಮಂಚದ ಮೇಲೆ ಕನ್ನಡಕವನ್ನ ಬಿಟ್ಟಿರಬಹುದು. ಉಪನೇತ್ರಂ ಖಟ್ವಾಯಾಂ ಅಪಿ ನ ಲಬ್ಧಂ. ಕನ್ನಡಕವು ಮಂಚದ ಮೇಲೆಯೂ ಇರಲಿಲ್ಲ, ಸಿಗಲಿಲ್ಲ. ಮುಂದಕ್ಕೆ ರಮಾ ಮಾತಾಮಹ್ಯಾಃ ಊರ್ಣಸ್ಯೂತೆ ಉಪನೇತ್ರಂ ಅನ್ವೇಷ್ಟಿತವತಿ. ರಮೆಯು ಅಜ್ಜಿಯ ಉಣ್ಣೆಯ ಚೀಲದಲ್ಲಿ ಕನ್ನಡಕವನ್ನ ಹುಡುಕಿದಳು. ಉಣ್ಣೆ ಚೀಲ ಅಂತಂದ್ರೆ ಉಲ್ಲನ್ ಥ್ರೆಡ್ ಇರುವಂತಹ ಒಂದು ಚೀಲ. ಸ್ಯೂತೆ ಊರ್ಣಾಯಾಹ ಅನೇಕಾನಿ ಗೋಲಕಾನಿ ಆಸನ್. ಚೀಲದಲ್ಲಿ ಉಣ್ಣೆಯ ಅನೇಕ ಉಂಡೆಗಳು ಇದ್ದವು. ಉಂಡೆಗಳು ಅಂತಂದ್ರೆ ಉಲ್ಲನ್ ಥ್ರೆಡ್ ಇರುವಂತಹ ಉಂಡೆಗಳಿದ್ದವು. ತಸ್ಮಿನ್ ಅರ್ಧ ಊತಾನಿ ಊರ್ಣ ವಸ್ತ್ರಾಣಿ ಅಪಿ ಆಸನ್. ಅದರಲ್ಲಿ ಅರ್ಧ ನೇಯ್ದ ಉಣ್ಣೆಯ ಬಟ್ಟೆಗಳು ಇದ್ದವು. ಉಪನೇತ್ರಂ ಸ್ಯೂತೆ ಅಪಿ ನ ಆಸೀತ್. ಕನ್ನಡಕವು ಚೀಲದಲ್ಲಿಯೂ ಸಿಗಲಿಲ್ಲ, ಇರಲಿಲ್ಲ. ರಮಾ ಉಪನೇತ್ರಂ ದರ್ಪಣಸ್ಯ ನಿಕಟೆ ಅನ್ವಿಷ್ಟವತಿ. ರಮೆಯು ಕನ್ನಡಕವನ್ನ ಕನ್ನಡಿಯ ಸಮೀಪದಲ್ಲಿ ಹುಡುಕಿದಳು. ತತ್ರ ಕಂಕತಿಕಾಹ. ಅಲ್ಲಿ ಕಂಕತಿಕಾ ಅಂದ್ರೆ ಬಾಚಣಿಗೆಗಳು. ತೈಲಕೂಪ್ಯ ಅಂದ್ರೆ ತಲೆಗೆ ಹಚ್ಚುವ ತೈಲದ ಸೀಸೆಗಳು ಚ ಆಸನ್ ಇದ್ದವು. ಮಾತಾಮಹಿ ಪ್ರಾಯ ಕೇಶಾನಾಂ ಪ್ರಸಾಧನ ಸಮಯೇ ಉಪನೇತ್ರಂ ಅವತಾರಯತಿ ಸ್ಮ. ಅಜ್ಜಿಯು ಪ್ರಾಯಶಃ ತಲೆಗೂದಲನ್ನು ಬಾಚುವ ಸಮಯದಲ್ಲಿ ಕನ್ನಡಕವನ್ನ ತೆಗೆದಿರಬಹುದೋ ಎಂದು. ಉಪನೇತ್ರಂ ತರ್ಪಣಂ ನಿಕಷಾಪಿ ನ ಆಸೀತ್. ಕನ್ನಡಕವು ಕನ್ನಡಿಯ ಸಮೀಪದಲ್ಲಿಯೂ ಇರಲಿಲ್ಲ. ಮುಂದಕ್ಕೆ ರಮಾ ಉಪನೇತ್ರಂ ಕಪಾಟಿಕಾಯಾಂ ಅನ್ವಿಷ್ಟವತಿ. ರಮೆಯು ಕನ್ನಡಕವನ್ನ ಕಪಾಟಿನಲ್ಲಿ, ಕಪಾಟವು ಅಂತಂದ್ರೆ ಕಬರ್ಡ್ ಅಲ್ಲಿ ಹುಡುಕಿದಳು. ಕಪಾಟಿಕಾಯಾಂ ಮಾತಾಮಹ್ಯಾಹ ಶಾಟಿಕಾಹ ಆಸನ್. ಕಪಾಟಿನಲ್ಲಿ ಅಜ್ಜಿಯ ಸೀರೆಗಳು ಇದ್ದವು. ಕಪಾಟು ಅಂದ್ರೆ ಬೀರು ಅಂತಲೂ ಹೇಳಬಹುದು. ಮಾತಾಮಹಿ ಬಹುವಾರಂ ಉಪನೇತ್ರಂ ಕಪಾಟಿಕಾಯಾಂ ತ್ಯಜತಿ ಸ್ಮ. ಅಜ್ಜಿಯು ಅನೇಕ ಬಾರಿ ಕನ್ನಡಕವನ್ನ ಕಪಾಟಿನಲ್ಲಿ ಬಿಟ್ಟಿರುತ್ತಿದ್ದರು. ಉಪನೇತ್ರಂ ಕಪಾಟಿಕಾಯಾಂ ಅಪಿ ನ ಆಸೀತ್. ಕನ್ನಡಕವು ಕಪಾಟಿನಲ್ಲಿಯೂ ಇರಲಿಲ್ಲ. ಉಪನೇತ್ರಂ ಅನ್ವೇಷ್ಟುಂ ರಮಾ ಪರ್ಯಂಕಸ್ಯ ಅಧಃ ಪ್ರವಿಷ್ಟ. ಕನ್ನಡಕವನ್ನು ಹುಡುಕಲು ರಮೆಯು ಮಂಚದ ಕೆಳಗೆ ಹೋದಳು. ಪ್ರವೇಶಿಸಿದಳು. ಪ್ರವಿಷ್ಟ ಅಂದ್ರೆ ಪ್ರವೇಶಿಸಿದಳು ಅಂತ ಹೇಳಿ. ಪರ್ಯಂಕಸ್ಯ ಅಧಃ
ಮುನಮುನಃ ಉಪವಿಷ್ಟ ಆಸೀತ್. ಮಂಚದ ಕೆಳಗೆ ಮುನಮುನವು ಅಂದ್ರೆ ಒಂದು ಬೆಕ್ಕು ಕುಳಿತಿದ್ದಿತು. ಮುನಮುನಸ್ಯ ಪಾದಯೋಹ ಮಧ್ಯೆ ಕಿಮಪಿ ಆಸೀತ್. ಮುನಮುನದ ಕಾಲುಗಳ ಮಧ್ಯದಲ್ಲಿ ಏನೋ ಒಂದು ವಸ್ತುವು ಇದ್ದಿತು. ತತ್ ಸಮ್ಯಕ್ ನ ದೃಶ್ಯತೆ ಸ್ಮ. ಅದು ಆ ವಸ್ತುವು ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ರಮಾ ಮುನಮುನಂ ಬಹಿಹಿ ಅಕರೋತ್. ರಮೆಯು ಮುನಮುನವನ್ನ ಹೊರಗೆ ತಂದಳು ಅಂದ್ರೆ ಮೃದುವಾಗಿ ಎಳೆದಳು. ಮುನಮುನೇನ ಸಹ ಮಾತಾಮಹ್ಯಾ ಉಪನೇತ್ರಮಪಿ ಆಗತಂ. ಮುನಮುನದ ಜೊತೆಗೆ ಅಜ್ಜಿಯ ಕನ್ನಡಕವು ಹೊರಗೆ ಬಂದಿತು. ಈಗ ಮುಂದಕ್ಕೆ ರಮಾ ಸತ್ವರಂ ಉಪನೇತ್ರಂ ಗೃಹೀತವತಿ. ರಮೆಯು ಕೂಡಲೇ ಕನ್ನಡಕವನ್ನ ತೆಗೆದುಕೊಂಡಳು. ಸಾ ಉಪನೇತ್ರಂ ಗೃಹೀತ್ವ ಮಾತಾಮಹ್ಯಾ ಸಮೀಪಂ ಅಧಾವತ್. ಅವಳು ಕನ್ನಡಕವನ್ನು ತೆಗೆದುಕೊಂಡು ಅಜ್ಜಿಯ ಹತ್ತಿರ ಓಡಿದಳು. ಮಾತಾಮಹಿ ಉಪನೇತ್ರಂ ದೃಷ್ಟ ಅತಿ ಪ್ರಸನ್ನಾ ಜಾತ. ಅಜ್ಜಿಯು ಕನ್ನಡಕವನ್ನು ನೋಡಿ ಬಹಳ ಸಂತೋಷಪಟ್ಟರು. ಸಾ ಉಪನೇತ್ರಂ ಧಾರಿತವತಿ. ಅವರು ಕನ್ನಡಕವನ್ನ ಹಾಕಿಕೊಂಡರು, ಧರಿಸಿಕೊಂಡರು. ಸಾ ವಾರ್ತಾಪತ್ರಂ ಪಠಿತುಂ ಉಪವಿಷ್ಟವತಿ. ಅವರು ದಿನಪತ್ರಿಕೆಯನ್ನು ಓದಲು ಕುಳಿತುಕೊಂಡರು. ಮಾತಾಮಹಿ ಚಿರಂ ವಾರ್ತಾಪತ್ರಂ ಅಪಠತ್. ಅಜ್ಜಿಯು ಬಹಳ ಹೊತ್ತು ದಿನಪತ್ರಿಕೆಯನ್ನ ಓದಿದರು. ಮಾತಾಮಹಿ ರಾಮಾಂ ಭ್ರಮಣಾಯ ಆಹೂತವತಿ. ಅಜ್ಜಿಯು ರಮೆಯನ್ನ ಸುತ್ತಾಡಲು ಕರೆದರು. ರಮಾ ಉಪನೇತ್ರಂ ಮುನಮುನಂ ಅಧಾರಯತ್. ರಮೆಯು ಕನ್ನಡಕವನ್ನ ಮುನಮುನಕ್ಕೆ ಹಾಕಿದಳು. ಮುನಮುನಃ ಉಪನೇತ್ರಂ ಧೃತ್ವ ಅತಿ ಶೋಭನಃ ದೃಶ್ಯತೆ ಸ್ಮ. ಮುನಮುನವು ಕನ್ನಡಕವನ್ನು ಧರಿಸಿ ಬಹಳ ಚೆನ್ನಾಗಿ ಕಾಣಿಸುತ್ತಿದ್ದಿತು. ತದನಂತರಂ ತಾಹ ತಿಸ್ರಃ ಭ್ರಮಣಾಯ ನಿರ್ಗತಾಹ. ನಂತರ ಈ ಮೂವರು ಸುತ್ತಾಡಲು ಹೊರಟರು. ಈಗ ಇದೇ ಪಾಠ ಚಿತ್ರಗಳ ಮೂಲಕ ಅಜ್ಜಿಯು ರಮೆಯನ್ನ ಎಬ್ಬಿಸುವಂಥದ್ದು, ಮತ್ತೆ ರಮೆಯು ಈ ದಿಂಬುಗಳ ಕೆಳಗಡೆ ಹುಡುಕುವಂಥದ್ದು, ಮತ್ತೆ ಪುಸ್ತಕಗಳ ಮಧ್ಯೆ ಕನ್ನಡಕವನ್ನು ಹುಡುಕುವಂಥದ್ದು, ಮತ್ತೆ ಸ್ನಾನಗೃಹದಲ್ಲಿ ಸೀರೆಗಳ ಮಧ್ಯದಲ್ಲಿ ಹುಡುಕುವಂಥದ್ದು, ಮತ್ತೆ ಇಲ್ಲಿ ಅಂಗಳದಲ್ಲಿ ಆ ಹಾಸಿಗೆ ಮೇಲೆ ಮಂಚದ ಮೇಲೆ ಹುಡುಕುವಂಥದ್ದು, ಮತ್ತೆ ಆ ಉಣ್ಣೆಯ ಚೀಲದಲ್ಲಿ ಹುಡುಕುವಂಥದ್ದು, ಮತ್ತೆ ಕನ್ನಡಿಯ ಪಕ್ಕದಲ್ಲಿ ಹುಡುಕುವಂಥದ್ದು, ಮತ್ತೆ ಕಪಾಟಿನಲ್ಲಿ ಹುಡುಕೋದು, ಕೆಳಗಡೆ ಮುನಮುನದ ಹತ್ತಿರ ಆ ಕನ್ನಡಕ ಸಿಕ್ಕೋದು, ಮತ್ತೆ ಅಜ್ಜಿ ಅದನ್ನ ಧರಿಸಿ ನ್ಯೂಸ್ ಪೇಪರ್ ದಿನಪತ್ರಿಕೆಯನ್ನು ಓದೋದು, ಅವರೆಲ್ಲರೂ ಕೂಡ ಸಂತೋಷದಿಂದ ಇರೋದು. ಮುಂದಕ್ಕೆ ಶಬ್ದಾರ್ಥ ಅಂಜಾನೀಮಃ. ಮಾತಾಮಹಿ ಅಂದ್ರೆ ತಾಯಿಯ ತಾಯಿ ಅಂದ್ರೆ ಅಜ್ಜಿ. ಉಪನೇತ್ರಂ ಅಂದ್ರೆ ಕನ್ನಡಕ. ಧಾರಯತಿ ಅಂದ್ರೆ ಧರಿಸುತ್ತಾರೆ. ಅಭಿರುಚಿ ಅಂದ್ರೆ ಆಸಕ್ತಿ, ಅಭಿರುಚಿ. ವಾರ್ತಾಪತ್ರಂ ಅಂದ್ರೆ ದಿನಪತ್ರಿಕೆ. ಮುಂದಕ್ಕೆ ಉತ್ಥಾಪಯಿತುಂ ಅಂದ್ರೆ ಎಬ್ಬಿಸಲು. ಅನ್ವೇಷ್ಟುಂ ಅಂದ್ರೆ ಹುಡುಕಲು. ಗಾಢನಿದ್ರಾಯಾಮ್ ಅಂದ್ರೆ ಗಾಢನಿದ್ರೆಯಲ್ಲಿ. ಉಪಧಾನಾನಾಂ ಅಂದ್ರೆ ತಲೆದಿಂಬುಗಳ. ಬಹುವಾರಂ ಅಂತಂದ್ರೆ ಅನೇಕ ಬಾರಿ. ಉತ್ಪೀಠಿಕಾಯಾಮ್ ಅಂದ್ರೆ ಮೇಜಿನ ಮೇಲೆ. ಸ್ನಾನಗೃಹ ಅಂದ್ರೆ ಸ್ನಾನಗೃಹದಲ್ಲಿ. ಅಂಗನೆ ಅಂತಂದ್ರೆ ಅಂಗಳದಲ್ಲಿ. ಖಟ್ವಾಯಾಮ್ ಅಂದ್ರೆ ಮಂಚದ ಮೇಲೆ ಅಂತ ಹೇಳಿ. ಊರ್ಣಸ್ಯೂತೆ ಅಂದ್ರೆ ಉಣ್ಣೆಯ ಚೀಲದಲ್ಲಿ. ಗೋಲಕಾನಿ ಅಂದ್ರೆ ಉಣ್ಣೆಯ ಉಂಡೆಗಳು. ದರ್ಪಣಸ್ಯ ಅಂದ್ರೆ ಕನ್ನಡಿಯ. ಕಪಾಟಿಕಾಯಾಮ್ ಅಂದ್ರೆ ಕಪಾಟಿನಲ್ಲಿ. ಶಾಟಿಕಾಹ ಅಂದ್ರೆ ಸೀರೆಗಳು. ಪರ್ಯಂಕಸ್ಯ ಅಂದ್ರೆ ಹಾಸಿಗೆಯ ಅಥವಾ ಮಂಚದ ಅಂತಲೂ ಹೇಳ್ಬೋದು. ಈಗ ಒಂದು ಸಣ್ಣ ವ್ಯಾಕರಣ ಭಾಗ. ಅವ್ಯಯ ಪದಗಳು ಅಂತ ಹೇಳಿ ಯಾವ ಪದಗಳು ಮೂರು ಲಿಂಗಗಳಲ್ಲಿಯೂ ಎಲ್ಲಾ ವಿಭಕ್ತಿಗಳಲ್ಲಿಯೂ ಹಾಗೂ ಮೂರು ವಚನಗಳಲ್ಲಿಯೂ ಬದಲಾವಣೆ ಹೊಂದುವುದಿಲ್ಲವೋ ಅವುಗಳು ಅವ್ಯಯಗಳು ಅಂತ ಕರೆಸ್ಕೊಳ್ಳುತ್ತವೆ. ಸದೃಶಂ ತ್ರಿಷು ಲಿಂಗೇಶು ಸರ್ವಾಸು ಚ ವಿಭಕ್ತಿಷು ವಚನೇಶು ಚ ಸರ್ವೇಷು ಎನ್ನವ್ಯೇತಿ ತದವ್ಯಯಂ ಅಂತ ಹೇಳಿ ಅವ್ಯಯ ಪದದ ಒಂದು ವಿವರಣೆ ಇದು. ಅಧಃ ಅಂದ್ರೆ ಕೆಳಗೆ ಅವ್ಯಯ ಇದು. ಕದಾ ಅಂದ್ರೆ ಯಾವಾಗ ಅವ್ಯಯ. ಏವ ಅಂದ್ರೆ ಅದುವೇ. ಬಹಿಹಿ ಅಂದ್ರೆ ಹೊರಗೆ. ಪ್ರಾತಃ ಅಂದ್ರೆ ಬೆಳಿಗ್ಗೆ, ಬೆಳಗಿನ ಜಾವ. ಚಿರಂ ಅಂದ್ರೆ ಬಹಳ ಕಾಲ. ಯಾವತ್ ಅಂದ್ರೆ ಅಲ್ಲಿಯವರೆಗೂ ಅಂತ ಹೇಳಿ. ಇವೆಲ್ಲವೂ ಕೂಡ ಅವ್ಯಯ ಪದದ ಉದಾಹರಣೆಗಳು. ಅಧಃ, ಕದಾ, ಏವ, ಬಹಿಹಿ, ಪ್ರಾತಃ, ಚಿರಂ, ಯಾವತ್. ಮುಂದಕ್ಕೆ ಸ್ಮ ಎನ್ನುವಂಥ ಪದ ಇದು. ಸ್ಮ ಎನ್ನುವ ಶಬ್ದದ ಪ್ರಯೋಗದಿಂದ ಒಂದು ವರ್ತಮಾನ ಕಾಲದ ವಾಕ್ಯವನ್ನ ಭೂತಕಾಲಕ್ಕೆ ಪರಿವರ್ತಿಸಬಹುದು. ಉದಾಹರಣೆಗೆ ಮಾತಾಮಹಿ ಉಪನೇತ್ರಂ ಧಾರಯತಿ. ಅಜ್ಜಿಯು
ಕನ್ನಡಕವನ್ನ ಧರಿಸುತ್ತಾರೆ ಅಂದ್ರೆ ಇಲ್ಲಿ ಸ್ಮ ಸೇರಿಸಿದ್ರೆ ಅಜ್ಜಿಯು ಕನ್ನಡಕವನ್ನ ಧರಿಸಿದರು ಅಂತ ಭೂತಕಾಲವಾಗುತ್ತೆ. ಈ ಕಾಲಮಲ್ಲಿರೋ ವಾಕ್ಯಗಳೆಲ್ಲವೂ ಕೂಡ ವರ್ತಮಾನ ಕಾಲ ವಾಕ್ಯಗಳು. ಇವುಗಳಿಗೆ ಸ್ಮ ಸೇರಿಸಿ ಇಲ್ಲಿ ಅದೇ ವಾಕ್ಯಗಳನ್ನ ಭೂತಕಾಲ ವಾಕ್ಯಗಳನ್ನಾಗಿ ಪರಿವರ್ತಿಸುವಂಥದ್ದು. ಸಾ ವಾರ್ತಾಪತ್ರಂ ಪಠತಿ, ಅವರು ದಿನಪತ್ರಿಕೆಯನ್ನ ಓದುತ್ತಾರೆ ಅಂದ್ರೆ ಸಾ ವಾರ್ತಾಪತ್ರಂ ಪಠತಿ ಸ್ಮ ಅಂದ್ರೆ ಓದಿದರು ಅಂತ ಹೇಳಿ ಅರ್ಥ. ರಮಾ ಉಪನೇತ್ರಂ ಅನ್ವಿಷ್ಯತಿ ಅಂದ್ರೆ ರಮೆಯು ಕನ್ನಡಕವನ್ನು ಹುಡುಕುತ್ತಾಳೆ ಅಂದ್ರೆ ಅನ್ವಿಷ್ಯತಿ ಸ್ಮ ಅಂದ್ರೆ ಹುಡುಕಿದಳು ಅಂತ ಹೇಳಿ ಭೂತಕಾಲ. ಮಾತಾಮಹಿ ಉಪನೇತ್ರಂ ತ್ಯಜತಿ, ಅಜ್ಜಿಯು ಕನ್ನಡಕವನ್ನ ಬಿಡುತ್ತಾರೆ ಅಂತಂದ್ರೆ ಮಾತಾಮಹಿ ಉಪನೇತ್ರಂ ತ್ಯಜತಿ ಸ್ಮ ಅಂದ್ರೆ ಬಿಟ್ಟರು, ಮರ್ತು ಬಿಟ್ಟರು ಅಂತ ಹೇಳಿ. ಮುನಮುನಃ ಪರ್ಯಂಕಸ್ಯ ಅಧಃ ಉಪವಿಶತಿ, ಮುನಮುನವು ಹಾಸಿಗೆ ಕೆಳಗಡೆ ಮಂಚದ ಕೆಳಗಡೆ ಕುಳಿತಿದೆ ಅಂತಂದ್ರೆ ಮುನಮುನಃ ಪರ್ಯಂಕಸ್ಯ ಅಧಃ ಉಪವಿಶತಿ ಸ್ಮ ಅಂತಂದ್ರೆ ಮುನಮುನವು ಮಂಚದ ಕೆಳಗಡೆ ಕುಳಿತಿತ್ತು ಅಂತ ಹೇಳಿ ಅರ್ಥ. ಸ್ಮ ಅನ್ನೋ ಪದ ಆ ರೀತಿ ವರ್ತಮಾನ ಕಾಲ ವಾಕ್ಯವನ್ನ ಭೂತಕಾಲ ವಾಕ್ಯವನ್ನಾಗಿ ಪರಿವರ್ತಿಸುವಂತ ಒಂದು ವಿಸ್ಮಯಕರವಾದ ಅದ್ಭುತವಾದ ಒಂದು ಪದ. ಇಲ್ಲಿಗೆ ಈ ವಿಡಿಯೋನ ಮುಗಿಸುವ ಸಮಯ ಬಂತು. ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ನಾನು ನಿಮ್ಮ ಮುಂದೆ ಇದೇ ಪಾಠದ ಅಭ್ಯಾಸ ಭಾಗದೊಂದಿಗೆ ಬರ್ತೇನೆ. ಮಾತಾಮಹ್ಯಾಹ ಉಪನೇತ್ರಂ, ಯೂಟ್ಯೂಬ್ ಅಮರ ಭಾರತ. ಶುಭಂ ಭೂಯಾತ್, ಮಂಗಳಮಸ್ತು, ವಂದೇ ಮಾತರಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.